ಪಂಜಾಬ್ನ ಅಮೃತಸರದ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 15 ಪಾಕ್ ಡ್ರೋನ್ ಅನ್ನ ಭಾರತೀಯ ಸೇನೆಯಿಂದ ಹೊಡೆದು ಉರುಳಿಸಲಾಗಿದೆ. ಡ್ರೋನ್ ದಾಳಿಯಿಂದ ಭಯಗೊಂಡಿದ್ದಾರೆ ಗಡಿ ಭಾಗದ ಜನತೆ. ಡ್ರೋನ್ ದಾಳಿಯಿಂದ ಅಲ್ಲಿನ ಜನ ಭಯಭೀತರಾಗಿದ್ದಾರೆ. ಪಂಜಾಬ್ನ ಅಮೃತಸರದ ಮೇಲೆ ಪಾಕ್ ತನ್ನ ಡ್ರೋನ್ ದಾಳಿಯನ್ನ ನಡೆಸಿದೆ. 15 ಪಾಕ್ ಡ್ರೋನ್ ಅನ್ನ ಭಾರತೀಯ ಸೇನೆಯಿಂದ ಹೊಡೆದುರುಳಿಸಲಾಗಿದೆ. ಇನ್ನು ಅಲ್ಲಿನ ಗಡಿ ಭಾಗದ ಜನರು ಈ ಡ್ರೋನ್ ದಾಳಿಯಿಂದ ಭಯಭೀತರಾಗಿದ್ದಾರೆ. ಈ ಗಡಿ ಭಾಗದಲ್ಲಿರುವಂತಹ ಜನರಿಗೆ ಸಾಮಾನ್ಯವಾಗಿ ಇದೀಗ ಭಯಭೀತಿಯಾಗುವಂತಹ ಸನ್ನಿವೇಶನೇ. ಯಾಕಂದ್ರೆ ಪಾಕಿಸ್ತಾನದಿಂದ ಡ್ರೋನ್ ದಾಳಿಗಳು ಅಲ್ಲಿ ಮುಂದುವರಿತಾ ಇದೆ. ಪಂಜಾಬ್ನಲ್ಲೂ ಇದೀಗ ಡ್ರೋನ್ ದಾಳಿಯನ್ನ ಪಾಕಿಸ್ತಾನ ಸೇನೆ ಮಾಡಿದೆ. ಆದ್ರೆ ಇದು ಸಹ ವಿಫಲ ಆಗಿದೆ. ಭಾರತೀಯ ಸೇನೆಯಿಂದ ಈ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಂತಹ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಭಾರತೀಯ ಸೇನೆ ಮಾಡಿದೆ. ಭಾರತದ ಅನೇಕ ಕಡೆ ಇವತ್ತು ಸಹ ರಾತ್ರಿ ಆಗ್ತಿದ್ದಂತೆ ಪಾಕ್ನಿಂದ ದಾಳಿಯನ್ನ ಮುಂದುವರಿಸಲಾಯಿತು. ಅನೇಕ ಕಡೆ ತನ್ನ ದಾಳಿಯನ್ನ ಪಾಕಿಸ್ತಾನ ಡ್ರೋನ್ ಹಾಗೂ ಶೆಲ್ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತು. ಆದ್ರೆ ಇದ್ಯಾವುದಕ್ಕೂ ಸಹ ಭಾರತೀಯ ಸೇನೆ ಮೇಜರ್ ಧ್ವಂಸ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಇದನ್ನ ಹೊಡೆದು ಉರುಳಿಸುವಂತಹ ಕೆಲಸವನ್ನ ಮಾಡಿದೆ. ರಾಘು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ರಾಘು, ಇದೀಗ ಪಾಕಿಸ್ತಾನ ರಾತ್ರಿ ಆಗ್ತಿದ್ದಂಗೆ ತನ್ನ ವರಸೆಯನ್ನ ಶುರು ಮಾಡ್ತಾ ಇದೆ. ಇದೀಗ ಪಂಜಾಬ್ನಲ್ಲೂ ಸಹ ಅಟ್ಯಾಕ್ ಅನ್ನ ಮಾಡಿದೆ. ಆದ್ರೆ ಈ ಅಟ್ಯಾಕ್ಗೆ ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ. ಕೌಂಟರ್ ಅಟ್ಯಾಕ್ ಅನ್ನ ಅಂದ್ರೆ ಪ್ರತ್ಯುತ್ತರವನ್ನ ಕರೆಕ್ಟ್ ಆಗಿ ಕೊಡ್ತಾ ಇದೆ ಭಾರತೀಯ ಸೇನೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಇದರಿಂದ ವಿಚಲಿತರಾಗ್ತಾ ಇರೋದು ಗಡಿ ಭಾಗದ ಜನರು. ಖಂಡಿತವಾಗಿಯೂ ಅರ್ಪಿತಾ, ಗಡಿ ಭಾಗದ ಜನರಿಗೆ ಸಾಮಾನ್ಯವಾಗಿ ಕಳೆದ 3 ದಿನಗಳಿಂದಲೂ ಕೂಡ ಬಹಳ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕ ವ್ಯಕ್ತ ಆಗ್ತಾ ಇದೆ. ಕಾರಣ ತಲೆ ಮೇಲೆ ಬಹಳ ದೊಡ್ಡ ಸೌಂಡ್ ಇರುವಂತಹ ಮಿಸೈಲ್ಗಳು ಅದು ಹೋಗ್ತಾ ಇದೆ, ಜೆಟ್ಗಳು ಅದು ಹೋಗ್ತಾ ಇದೆ, ಜೊತೆಗೆ ಅಲ್ಲಲ್ಲಿ ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಆ ಭಾಗದ ಜನರನ್ನ ಹೆಚ್ಚಿನ ಆತಂಕಕ್ಕೆ ದೂಡಿರುತ್ತೆ. ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಪರಿಸ್ಥಿತಿ ಇರುವಂಥ ಕಾರಣಕ್ಕಾಗಿ ಆ ಭಾಗದ ಜನ ಸಾಕಷ್ಟು ಭಯಭೀತರಾಗಿದ್ದಾರೆ. ಬಟ್ ಆದರೆ ಭಾರತೀಯ ಸೇನೆ ಅದಕ್ಕೆ ತಕ್ಕ ಉತ್ತರವನ್ನು ನೀಡುವಂಥ ನಿಟ್ಟಲ್ಲಿ, ಭಾರತೀಯರನ್ನ ರಕ್ಷಣೆ ಮಾಡುವಂತಹ ನಿಟ್ಟಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಆ ಭಾಗದ ಜನ ಭಯ ಇದ್ರೂ ಕೂಡ ಸೇನೆಯ ಮೇಲೆ ನಂಬಿಕೆಯನ್ನ ಇಟ್ಟು ನಮ್ಗೆ ಏನೂ ಆಗೋದಿಲ್ಲ ಅನ್ನುವಂತಹ ದೃಢ ನಂಬಿಕೆ, ದೃಢ ಸಂಕಲ್ಪದಿಂದ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಕೇವಲ ಪಂಜಾಬ್ನ ಭಾಗ ಮಾತ್ರ ಅಲ್ಲ, ಗುಜರಾತ್ ಇವತ್ತು ರಾತ್ರಿ ಆಗಿರುವಂತದ್ದು ಅಂದ್ರೆ ರಾತ್ರಿಯಲ್ಲಿ ನಡೆದಂತಹ ದಾಳಿ ಏನಿದೆ, ಡ್ರೋನ್ ದಾಳಿಯಲ್ಲಿ ಗುಜರಾತ್, ಪಂಜಾಬ್, ರಾಜಸ್ಥಾನ ಹಾಗೂ ಜಮ್ಮು ಈ ಭಾಗದ 4 ರಾಜ್ಯಗಳ ನಗರಗಳ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದೆ. 11-12ಕ್ಕೂ ಹೆಚ್ಚು ನಗರಗಳ ಮೇಲೆ ಸತತವಾಗಿ ಡ್ರೋನ್ ದಾಳಿಯನ್ನ ಮಾಡೋದ್ರ ಮುಖಾಂತರವಾಗಿ ಪಾಕ್ ಏನಿತ್ತು ಆ ಉದ್ದಟತನವನ್ನು ಮುಂದುವರಿಸ್ತಾನೆ ಇದೆ. ಬಟ್ ಆದ್ರೆ ಅಲ್ಲಿರುವಂತಹ ಬಂದಂತಹ ಎಲ್ಲಾ ಡ್ರೋನ್ಗಳನ್ನ ಕೂಡ ಒಡೆದುರುಳಿಸುವುದರ ಮುಖಾಂತರವಾಗಿ ಭಾಗದ ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಸದ್ಯ ಮಾಡಲಾಗ್ತಾ ಇದೆ. ಫಿರೋಜ್ಪುರ್ನಲ್ಲಿ ಮಾತ್ರ ಒಂದಿಬ್ರು ಮೂವರಿಗೆ ಸ್ವಲ್ಪ ಗಾಯಗಳಾಗಿರುವಂತದ್ದು, ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಬ್ಬರಿಗೆ ಮೇಜರ್ ಇಂಜುರಿ ಆಗಿರುವಂತ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಆಸ್ಪತ್ರೆಗೂ ಕೂಡ ಸಾಗಿಸುವಂತ ಕೆಲಸಗಳಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ದೊಡ್ಡ ಪ್ರಮಾಣದ ದಾಳಿಯ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯತ್ನಗಳಾಗಿದ್ರೂ ಕೂಡ ಆ ಯತ್ನದ ಹಂತದಲ್ಲೇ ವಿಫಲ ಮಾಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಪಾಕ್ನ ದಾಳಿ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ತಡೆಯುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಅದರಲ್ಲಿ ಯಶಸ್ಸು ಕೂಡ ಆಗಿದೆ. ಸೊ ಇದು ಈ ಒಂದು ರೀತಿಯಲ್ಲಿ ಪ್ರತ್ಯುತ್ತರದ ಮೊದಲ ಹಾದಿ ಅಥವಾ ಮೊದಲ ಹಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅರ್ಪಿತಾ.